ಅಲ್ಲಿ ಅದು ಅತಿರೇಕಕ್ಕೆ ಬಿಟ್ಟಿವೆ. ಸರಿ ಸುದರ್ಶನ್ ಸರ್, ಹಾಗಾದ್ರೆ ಭಾರತ ಅಂದ್ರೆ ಕೇವಲ ಹಿಂದೂಗಳಲ್ಲ, ನಾವು ಇದನ್ನ ಸೆಕ್ಯುಲರ್ ರಾಷ್ಟ್ರ ಅಂತ ಕರಿತೀವಿ. ಎಲ್ಲಾ ಧರ್ಮದವರಿಗೂ ಕೂಡ ಸಮಾನವಾದ ನೆಲೆ ಈ ರಾಷ್ಟ್ರ ಒದಗಿಸಿಕೊಟ್ಟಿದೆ. ಬಟ್ ಬಾಂಗ್ಲಾದೇಶದಲ್ಲಿ ಇಂಡಿಯನ್ಸ್ ಮೇಲಿರುವ ಅಂದ್ರೆ ಭಾರತೀಯರ ಮೇಲಿರುವ ದ್ವೇಷ ಹಿಂದೂಗಳ ಮೇಲೆ ಯಾಕೆ ಬರ್ತಾ ಇದೆ? ಹಿಂದೂಗಳು ಬಾಂಗ್ಲಾದೇಶಿ ಪ್ರಜೆಗಳಾಗಿದ್ರು ಕೂಡ ಅವ್ರು ಹಿಂದೂ ಅನ್ನೋ ಕಾರಣಕ್ಕೆ ಯಾಕೆ ಅವ್ರ ಮೇಲೆ ದ್ವೇಷ ಕಾರ್ಲಾಗ್ತಾ ಇದೆ ಅಂತ ಹೇಳಿ? ಈಗ ಅದೇ ಮೂಲ ಕಾರಣ ನಾನು ಹೇಳಿದ್ನಲ್ಲ, ನಮ್ಮ DNA ಏನಿದೆ ಅಂದ್ರೆ ನಾವು ಹೇಳೋದೇ ಬೇಡ ವಿ ಆರ್ ಸೆಕ್ಯುಲರ್ ಅಂತ. ವಿ ಆರ್ ಬೈ ನೇಚರ್ ವಿ ಆರ್ ಸೆಕ್ಯುಲರ್, ನಾಟ್ ಓನ್ಲಿ ಕಾನ್ಸ್ಟಿಟ್ಯೂಷನ್, ಬೈ ನೇಚರ್ ವಿ ಆರ್ ಸೆಕ್ಯುಲರ್. ಬಟ್ ಈ ಒಂದು ಸಣ್ಣದೊಂದು ಗುಂಪೇನಿದೆ, ಇಸ್ಲಾಮಿನ ಒಂದು ಗುಂಪೇನಿದೆ, ಅದರಲ್ಲಿ ಸೆಕ್ಯುಲರ್ ಕಾನ್ಸ್ಟಿಟ್ಯೂಷನ್ ಮತಭ್ರಷ್ಟತೆ ಅಂತ ಅವರು ದೇ ಡೋಂಟ್ ಲೈಕ್ ಬಾಂಗ್ಲಾದೇಶ್ ಇಸ್ ಎ ಸೆಕ್ಯುಲರ್ ಕಾನ್ಸ್ಟಿಟ್ಯೂಷನ್ ಅಂತೇಳಿ. ಸೊ ಅವರು ಏನ್ ಮಾಡ್ತಾರೆ, ಇಟ್ ವಾಸ್ ಸಮ್ವೇರ್ ಇಟ್ ಹ್ಯಾಸ್ ಟು ಬಿಕಮ್, ಅದರಲ್ಲಿ ಎರಡು ದಾರುಲ್ ಅರಬ್ ಅವ್ರ ದಾರುಲ್ ಇಸ್ಲಾಂ, ಅಂದ್ರೆ ಎಲ್ಲಿವರೆಗೂ ಇಸ್ಲಾಮೀಕರಣ ಆಗಲ್ವೋ ಅಲ್ಲಿವರೆಗೂ ಹೋರಾಟ ನಡೆಯುತ್ತೆ ಅನ್ನೋ ಒಂದು ನಿಲುವು ಅವರದ್ದು. ಸೊ ಹಾಗಾಗಿ ಇದರಲ್ಲಿ ನಾವು ಎಷ್ಟು ಮುತುವರ್ಜಿ ವಹಿಸಿದ್ರು, ಎಷ್ಟು ನಾಜೂಕಾಗಿ ಈ ಸಿಚುವೇಶನ್ ಅನ್ನು ಸಂಭಾಳಿಸಿದ್ರು, ಆ ಒಂದು ಒಳಗಿನ ವಿಷ ಅದು ಹೋಗೋದು ಸಾಧ್ಯ ಇಲ್ಲ. ಯು ಕ್ಯಾನ್ ನೆವರ್ ಹೋಪ್ ದಟ್ ವಿ ವಿಲ್ ಬಿ ನಾರ್ಮಲ್ ಎನಿಮೋರ್. ಇದೆಲ್ಲ ಆದ್ಮೇಲೆ ರಾಜಕೀಯವಾಗಿ ಒಂದಿಷ್ಟು ಒಪ್ಪಂದಗಳಾಗ್ತವೆ. ಫೆಬ್ರವರಿಯಲ್ಲಿ ಎಲೆಕ್ಷನ್ ನಡೆಯುತ್ತೆ. ಎಲೆಕ್ಷನ್ ಆದ್ಮೇಲೆ ಯಾವ ಯಾವ ರಾಜಕೀಯ ಪಕ್ಷಗಳು ಯಾವ ನಿಲುವು ತಗೊಳ್ತವೆ, ಇಟ್ ಈಸ್ ಆಲ್ yet to be seen. But sir ಹೇಳಿದಾಗೆ ಜನರಲಿ we can assume that Jamaat e Islam will be there. ಅದ್ಯಾವುದೇ ಬರಲಿ, BNP ಬರಲಿ ಅಥವಾ ಅವಾಮಿ ಲೀಗ್ ಬರುತ್ತೋ ಇಲ್ಲೋ ಗೊತ್ತಿಲ್ಲ, ಸದ್ಯಕ್ಕಂತೂ ಬ್ಯಾನ್ ಮಾಡಿದ್ದಾರೆ ಅವಾಮಿ ಲೀಗ್. ದೇರ್ ಇಸ್ ನೋ ಹೋಪ್ ಆಫ್ ಕಂಟೆಸ್ಟಿಂಗ್ ಎಲೆಕ್ಷನ್. ನೌ ಹೌ ಡಾಮಿನೆಂಟ್ ಜಮಾತ್ ಈ ಇಸ್ಲಾಂ ಆಗುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ರಾಜಕೀಯವಾಗಿ ನಾವು ಇದನ್ನ ವಿ ಕ್ಯಾನ್ ಟರ್ನ್ ಆಫ್ ದ ಟ್ಯಾಪ್, ಟ್ರೇಡ್, ವಾಟರ್ ಅದನ್ನೆಲ್ಲ ಮಾಡಬಹುದು. ಬಟ್ ಇದನ್ನ ಅಬ್ರಪ್ಟ್ ಆಗಿ ಮಾಡೋಕ್ಕೆ ಸಾಧ್ಯವಿಲ್ಲ. ಇಟ್ ಈಸ್ ಆಲ್ರೆಡಿ ಹ್ಯಾಪನಿಂಗ್. ಟ್ರಾನ್ಸಿಟ್ಗಳು ಕ್ಲೋಸ್ ಮಾಡಿದ್ದೇವೆ. ಆಮೇಲೆ ವಿ ಆರ್ ರೈಸಿಂಗ್ ವಾಯ್ಸ್ ಇಂಟರ್ನ್ಯಾಷನಲಿ, ಇಂಟರ್ನ್ಯಾಷನಲ್ ಫೋರಮ್ ಅಲ್ಲಿ ಎಲ್ಲರೂ ಹೇಳ್ತಾ ಇದ್ದಾರೆ, ಈವನ್ ಇನ್ಕ್ಲೂಡಿಂಗ್ ಕೆನಡಾದಲ್ಲಿ ಈಗಾಗಲೇ ಅವರು ಸಂಸತ್ತಿನಲ್ಲಿ ಹೇಳಿದ್ದಾರೆ, ಈಗ ಹಿಂದೂಗಳ ಮೇಲೆ ನಡೀತಿರೋ ದೌರ್ಜನ್ಯ ನಿಲ್ಲಿಸಬೇಕು ಅಂತೇಳಿ. ಬೇರೆ ಬೇರೆ ದೇಶಗಳಲ್ಲೂ ಇದು ಒತ್ತಡ ಬರುತ್ತೆ. ಆಮೇಲೆ ಅವರಿಗೆ IMF ಲೋನ್ ಅವಶ್ಯವಾಗಿ ಬೇಕು. IMF ಲೋನ್ ಕಂಡೀಷನ್ ಏನಾಗ್ತಾರೆ ಅಂದ್ರೆ, ಯು ಹ್ಯಾವ್ ಟು ಇಂಪ್ರೂವ್ ರಿಲೇಶನ್ಶಿಪ್ ವಿತ್ ಇಂಡಿಯಾ. ಬಟ್ ಚೈನಾ ಅಂತ ಇದೆಯಲ್ಲ ಸರ್, ಅದ್ರ ಬಗ್ಗೆನೂ ಮಾತಾಡೋಣ. ಬಟ್ ನೀವು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ವಾಯ್ಸ್ ರೇಸ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ರಿ ಸರ್. ಬಟ್ ವೇರ್ ಆರ್ ದಿಸ್ ಗ್ಲೋಬಲ್ ಪೀಸ್ ಕೀಪರ್ಸ್ ಸರ್? ಪಾಪ್ಕಾರ್ನ್ ತಿನ್ಕೊಂಡು ಅಲ್ಲಿ ಆಗ್ತಾ ಇರೋ ಜಿನೋಸೈಡ್ ಅನ್ನ ನೋಡ್ಕೊಂಡು ಕೂತ್ಬಿಟ್ಟಿದಾರ. ಪ್ರತಿ ಯುದ್ಧ ನಿಲ್ಸ್ಲಿಕ್ಕೆ ಬರುವ ಅಮೆರಿಕದ ಸೋಕಾಲ್ ಡೊನಾಲ್ಡ್ ಟ್ರಂಪ್ ಏನ್ ಮಾಡ್ತಾ ಇದ್ದಾರೆ? UN ಸರ್ ಹೇಳಿದ್ರು, ಅಲ್ಲಿಗೂ ಗಮನ ಹೋದಾಗ್ಲೂ ಕೂಡ ಏನ್ ಮಾಡ್ತಾ ಇದೆ? ನಿಜವಾಗ್ಲೂ ಇದನ್ನ ಅಡ್ರೆಸ್ ಅಂದ್ರೆ ಬಾಂಗ್ಲಾದೇಶದಲ್ಲಿ ಈಗಿರುವ ಅನ್ರೆಸ್ಟ್, ದೋ ಇಟ್ ಇಸ್ ಪೊಲಿಟಿಕಲ್, ಬಟ್ ಅದರಿಂದ ಆಗ್ತಾ ಇರುವ ಪರಿಣಾಮವನ್ನ ಗ್ಲೋಬಲಿ ಸಿಗಬೇಕಾದ ಅಟೆನ್ಷನ್, ಸಿಗಬೇಕಾದ ಸೊಲ್ಯೂಷನ್ಗಳ ಬಗ್ಗೆ ಚಿಂತನೆ ಸಿಗ್ತಾ ಇದೆಯಾ ಅಂತ? ಇಲ್ಲ, ಸದ್ಯಕ್ಕೆ ಸಿಗ್ತಾ ಇಲ್ಲ. ಒನ್ ನಾಟ್ ನೇಷನ್ ಈಸ್ ರೈಸಿಂಗ್ ವಾಯ್ಸ್. ಬಟ್ ಅದೇ ಈಗ ಇದನ್ನ ಮಾಡಬೇಕಾಗಿರೋದು ನಾವು, ಇದನ್ನ ಎತ್ತಿ ತೋರಿಸಬೇಕಾಗಿರೋದು ನಾವು. ಅದು ಇನ್ನೂ ನಾವು ಎಫೆಕ್ಟಿವ್ ಆಗಿ ಮಾಡ್ತಾ ಇದ್ದೀವಿ ಅನ್ನೋಕೆ ಹೇಳಕ್ಕಾಗಲ್ಲ. ಬಟ್ ಇಟ್ ಶುಡ್ ಹ್ಯಾಪನ್. ಸರ್, ಇದು ಮುರಳಿ ಸರ್ ಒಂದ್ ರೀತಿಯಲ್ಲಿ ಬ್ಲೇಮ್ ಇಂಡಿಯಾ ಅನ್ನೋದೊಂದು ಪ್ಯಾಟರ್ನ್ ಬಹಳ ಚೆನ್ನಾಗಿ, ಅದು ಎಲೆಕ್ಷನ್ ಮೋಡಲ್ ಇದೆ ಅನ್ನೋ ಕಾರಣಕ್ಕೋ ಏನೋ ಗೊತ್ತಿಲ್ಲ, ಬಾಂಗ್ಲಾದೇಶದಲ್ಲಿ ಅಲ್ಲಿ ಯಾರೋ ಒಬ್ಬ ಪೊಲಿಟಿಕಲ್ ಲೀಡರೋ ಸ್ಟೂಡೆಂಟ್ ಲೀಡರೋ ಹಿ ಶಾರ್ಟ್ ಅಟ್ ಬ್ಲೇಮ್ ಇಂಡಿಯಾ, ಅಲ್ಲಿರುವ ಪೊಲಿಟಿಕಲ್ ಅನ್ರೆಸ್ಟ್ ಬ್ಲೇಮ್ ಇಂಡಿಯಾ, ಎಕನಾಮಿ ಅನ್ಸ್ಟೇಬಲ್ ಆಗಿದೆ ಬ್ಲೇಮ್ ಇಂಡಿಯಾ, ಎಲ್ಲದಕ್ಕೂ ಕೂಡ ಬ್ಲೇಮ್ ಇಂಡಿಯಾ ಅನ್ನೋ ರೀತಿಯಲ್ಲಿ ಒಂದು ವಾತಾವರಣ ಬಾಂಗ್ಲಾದೇಶದಲ್ಲಿ ಏನ್ ಕಾರಣ ಇದಕ್ಕೆ ಅಂತ ಹೇಳಿ ನೋಡಿ. ಫಸ್ಟ್ ನೀವೊಂದು ಆಗ್ಲೇ ಒಂದು ಪ್ರಶ್ನೆ ಕೇಳಿದ್ರಿ, ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಯಾತಕ್ಕೆ ಯಾರೂ ನಮ್ಮ ದೇಶದ ಸಪೋರ್ಟ್ ಮಾಡ್ತಾ ಇಲ್ಲ, ಯಾತಕ್ಕೆ ಇವರು ಹಿಂದೂಗಳ ಮೇಲೆ ಆಗ್ತಿರುವಂತಹ ಅತ್ಯಾಚಾರನ ನಿಲ್ಲಿಸಕ್ಕೆ ಮುಂದೆ ಬರ್ತಾ ಇಲ್ಲ? ಇವತ್ತು ನಮ್ಮ ದೇಶದ ಪ್ರಜೆಗಳು ಕೇಳ್ತಿರೋ ಪ್ರಶ್ನೆನೇ ಅದು. ಎಲ್ಲರೂ ಅದನ್ನೇ ಕೇಳ್ತಾ ಇದ್ದಾರೆ. ನೀವು ಅಗ್ರೆಸಿವ್ ಡಿಪ್ಲೊಮಸಿ, ರೀಕ್ಯಾಲಿಬ್ರೇಷನ್ ಆಫ್ ಯುವರ್ ಡಿಪ್ಲೊಮ್ಯಾಟಿಕ್ ಎಫರ್ಟ್ಸ್ ಯಾಕೆ ಮಾಡಿಲ್ಲ? ನೀವು ಪಾರ್ಲಿಮೆಂಟ್ ಅಲ್ಲಾರೆ ಅಲ್ಲಿ ಬೇಕಾದ್ರೆ ನೀವು ಸ್ಟೇಟ್ಮೆಂಟ್ ಕೊಡಿ ಅಥವಾ ಹೊರಗಾರೋ ಬಂದು ಸ್ಟೇಟ್ಮೆಂಟ್ ಕೊಡಿ, ಆದರೆ ನೀವು ತಗೊಳ್ಳೋ ಆಕ್ಷನ್ ಯಾಕೆ ತಗೊಂಡಿಲ್ಲ?
ನಿಮಗೆ ಹ್ಯೂಮನ್ ರೈಟ್ಸ್ ವಯಲೇಷನ್ ಇದನ್ನ ಇಷ್ಟು ಮಟ್ಟದಲ್ಲಿ ಆಗ್ತಾ ಇರೋದನ್ನ ನೀವು ನಿಮ್ಮ ಗಮನಕ್ಕೆ ತಂದ್ರು ನೀವು ಅದನ್ನ ಯುನೈಟೆಡ್ ನೇಷನ್ಸ್ ತಗೊಂಡೋಗಿಲ್ಲ, ಸ್ಯಾಂಕ್ಷನ್ಸ್ ಹಾಕಿಲ್ಲ, ನೀವು ಅದನ್ನ ಬೇರೆ ದೇಶಗಳಿಗೆ ನೀವು ಹೇಳಲಿಲ್ಲ. ಯಾತಕ್ಕೆ? ನಿಮ್ಗೊಂದು ಜ್ಞಾಪಕ ಇರಬಹುದು ಸ್ಮಿತಾ, ಆಪರೇಷನ್ ಸಿಂಧೂರ್ ಆದಾಗ 7-8 ಟೀಮ್ಸ್ ನಮ್ಮ ದೇಶ ಬೇರೆ ದೇಶಗಳಿಗೆ ಕಳಿಸಿದ್ರು, ಹೋಗಿ ಮಾತಾಡ್ಕೊಂಡ್ ಬನ್ನಿ ಅಂತ. ಇಷ್ಟು ದೊಡ್ಡ ಮಟ್ಟದಲ್ಲಿ ಜನೋಸೈಡ್ ನಡೀತಾ ಇದೆ ಬಾಂಗ್ಲಾದೇಶಲ್ಲಿ, ಅತಿರೇಕಕ್ಕೆ ಹೊಟ್ಟೋಗಿದೆ, ಅತಿರೇಕಕ್ಕೆ. ಇಷ್ಟಾದ್ರೂ ನಮ್ಮ ದೇಶ ಒಂದು ಚೂ ಅಂತಾನೂ ಅಂತ ಇಲ್ಲ. ಬರೇ ಅವರು ಸ್ಟ್ಯಾಟಿಸ್ಟಿಕ್ಸ್ ಕೊಡ್ತಾ ಇದ್ದಾರೆ ಹೊರತು 2900 152 ಅಂತ ಹೇಳ್ತಿದ್ದಾರೆ ಹೊರತು ಬಹಳ ಅಗ್ರೆಸಿವ್ ಆಗಿ ಇದನ್ನ ಡಿಪ್ಲೊಮ್ಯಾಟಿಕ್ ಲೆವೆಲ್ ತಗೋತಾ ಇಲ್ಲ, ಆಮೇಲೆ ರೀಕ್ಯಾಲ್ಬರೇಟ್ ಮಾಡ್ತಾ ಇಲ್ಲ. ಅದೊಂದು ಮೊದಲನೇ ಸಂಗತಿ. ನಾವು ಮಾಡಿದ್ರೆ ಸ್ವಲ್ಪ ಸಿವಿಯರಿಟಿ ಕಮ್ಮಿ ಆಗಿರೋದು ಅಂತ ನನಗೆ. ಸಾರಿ ಟು ಇಂಟರಪ್ಟ್ ಸರ್, ಬಟ್ ಅಲ್ಲಿನ ಬಾಂಗ್ಲಾದೇಶದ ಕೆಲ ಎಕ್ಸ್ಟ್ರೀಮಿಸ್ಟ್ ಗಳು ಅಥವಾ ಸೋಕಾಲ್ಡ್ ಸ್ಟೂಡೆಂಟ್ ಲೀಡರ್ ಗಳು ಹೇಳ್ತಾ ಇರೋದು ಇಂಡಿಯಾ ಇಸ್ ಲೈಕ್ ಅ ವಲ್ಚರ್ ವಿಚ್ ಇಸ್ ಕಂಟ್ರೋಲಿಂಗ್ ಬಾಂಗ್ಲಾದೇಶ್. ಬಾಂಗ್ಲಾದೇಶವನ್ನ ಕಂಟ್ರೋಲ್ ಮಾಡ್ತಿರೋದೇ ಭಾರತ, ಇದನ್ನ ನಾವು ತಡಿತೀವಿ ಅಂತ ಹೇಳ್ತಿದ್ದಾರೆ. ಹೌದು, ನೀವು ಒಂದು ಪ್ರಶ್ನೆ ಕೇಳಿದಿರಿ, ಎಲ್ಲದಕ್ಕೂ ಬ್ಲೇಮ್ ಇಂಡಿಯಾ ಅನ್ನೋದು ಇಟ್ ಹಸ್ ಬಿಕಮ್ ಎ ಅಲ್ಲಿ ನಾರ್ಮ್ ಆಫ್ ದ ಡೇ. ಅದು ಬ್ಲೇಮ್ ಇಂಡಿಯಾ ಬಂದಿದ್ದು ಈ ಶೇಖ್ ಹಸೀನಾ ರೂಲ್ ಇದ್ದಾಗಲೇ. ಯಾವಾಗ ಖಾಲಿದಾ ಜಿಯಾ ಬಿಟ್ಕೊಟ್ಲು ಶೇಖ್ ಹಸೀನಾಗೆ, ಅಲ್ಲಿಂದ ಶುರು ಆದ. ಯಾಕೆಂದ್ರೆ ಅವ್ರದ್ದು ಶೇಖ್ ಹಸೀನಾದು ರಿಲೇಶನ್ಶಿಪ್ ಇಂಡಿಯಾ ಜೊತೆ ಚೆನ್ನಾಗಿತ್ತು, ಟ್ರೇಡ್ ಬಹಳ ಇಂಪ್ರೂವ್ ಆಯಿತು, ಎರಡೂ ಕಡೆ ಒಳ್ಳೆ ರಿಲೇಷನ್ಸ್ ಬಂತು. ಆಮೇಲೆ ಎಷ್ಟೋ ಬಹಳ ಕಂಟೆನ್ಷಿಯಸ್ ಇಶ್ಯೂಸ್ ಎಲ್ಲ ಅದರ ಡಿಸ್ಕಷನ್ ಶುರು ಆಯಿತು. ಅವ್ರಿಗೇನು ಇದನ್ನ ಶೇಖ್ ಮುಜೀಬರ್ ರೆಹಮಾನ್ ಒಂದು ಇದನ್ನ ಬೆಂಗಾಲಿ ಕಲ್ಚರ್ನ ಏನು ಬಾಂಗ್ಲಾದೇಶಕ್ಕೆ ತರಕ್ಕೆ ಪ್ರಯತ್ನ ಪಟ್ಟರು, ಬೇಡ, ನಮಗೆ ಅದು ಬೇಡ. ಈ ದೇಶ ಟೋಟಲ್ ಇಸ್ಲಾಮಿಕ್ ಕಂಟ್ರಿ ಆಗಬೇಕು, ನಂಬರ್ 1. ನಂಬರ್ 2, ಇದನ್ನ ಇಸ್ಲಾಮಿಕ್ ಕಂಟ್ರಿ ಆಗ್ಬೇಕಾದ್ರೆ ನಾವು ಪಾಕಿಸ್ತಾನ್ ಜೊತೆ ಸೇರ್ಕೋಬೇಕು. ಈಗ ಆ ಪಾಕಿಸ್ತಾನ್ ಕೈಲೇ ಹೊಡೆಸ್ಕೊಂಡಂತ ಬಾಂಗ್ಲಾದೇಶ ಬಹಳ ಕೆಟ್ಟದಾಗಿ 1971 ಅವರು ಮಾರ್ಚ್ 25ನೇ ತಾರೀಕು ಏನು ಮಾಡೋದು ಹೊಡೆಸ್ಕೊಂಡ್ರು. ಈಗ ಅದೇ ಪಾಕಿಸ್ತಾನದ ವಾಪಸ್ ಹೋಗಿದ್ದಾರೆ ಅವರು. ಆಮೇಲೆ ಅವರು ಜಗತ್ತಲ್ಲಿ ಏನಾಗ್ತಿದೆ ನೋಡ್ತಿದ್ದಾರೆ. ಇವತ್ತು ನಮ್ಗೆ ಎಷ್ಟು ಜನ ನಮ್ಮ ಸ್ನೇಹಿತರಿದ್ದಾರೋ ನಮ್ಮ ದೇಶಕ್ಕೆ ಬೇರೆ ಇದರೊಳಗೆ ಜಗತ್ತಿನಲ್ಲಿ, ಅಷ್ಟೇ ಜನ ನಮ್ಮ ಎನಿಮಿಗಳು ಇದ್ದಾರೆ, ಅಷ್ಟೇ ಜನ ನಮ್ಮ ಶತ್ರುಗಳು ಇದ್ದಾರೆ. ಹಂಗ್ ನೋಡಕ್ ಹೋದ್ರೆ ನಮ್ಮ ಶತ್ರುಗಳು ದಿವಸ ಜಾಸ್ತಿ ಆಗ್ತಾ ಇದ್ದಾರೆ. ಅದೇನು ಅದು ಮತವೇ ಅದು ಎಲ್ಲ ಎವ್ರಿಥಿಂಗ್ ಬಾಯ್ಲ್ಸ್ ಡೌನ್ ಟು ದ ರಿಲಿಜನ್. ಸೊ ರಿಲಿಜಿಯಸ್ ಇಶ್ಯೂ ಇಂದ ಅವರು ಒಂದು ಹೈಪ್ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲ, ಇಂಡಿಯಾನಲ್ಲಿ ಇದನ್ನ ಅವ್ರ ಹಿಂದೂಗಳು, ಅವ್ರಿಗೆ ಯಾರ ಮೇಲೂ ಗೌರವ ಇಲ್ಲ, ಎಕ್ಸೆಟ್ರಾ ಎಕ್ಸೆಟ್ರಾ. ಅದಕ್ಕೆ ಅಷ್ಟು ಡೀಪ್ ಆಗಿ ಹೋಗದೆ ಇರೋದು ಒಳ್ಳೇದು ಈ ಸಂಬಂಧದಲ್ಲಿ. ಅದೊಂದು ಕಾರಣ ಇದ್ರೂ ಇರಬಹುದು. ಅದಕ್ಕೆ ನಾವು ಹೋಗಿದ್ದೆ ಬ್ಲೇಮ್ ಇಂಡಿಯಾ ಅನ್ನೋದು ಶುರು ಆಗಿದೆ. ಅವರು ಯೋಚನೆನೂ ಮಾಡದೆ ಅವರು ಈ ತರ ಮಾಡ್ತಾ ಇದ್ದಾರೆ. ಇನ್ನೊಂದು ಸಿವಿಯರ್ ಇಂಡಾಕ್ಟ್ರಿನೇಷನ್ ನೋಡಿ. ಈ ಹೈಡಿ ಸತ್ನಲ್ಲ ಮೊನ್ನೆ, ಅವನು ಸ್ಟೂಡೆಂಟ್ ಲೀಡರ್ ಆಫ್ ಜಮಾಯತ್ ಇಸ್ಲಾಮಿ ಅವನು. ಸೊ ಅವರು ಆಕ್ಚುಲಿ ಇದನ್ನ ಜಮಾಯತೆ ಇಸ್ಲಾಮಿ ಎಲ್ಲ ದೇ ಆರ್ ಪರ್ಪೆಚುಯೇಟರ್ಸ್. ಏನೇನು ಆಗ್ಬೇಕು ಇದ್ರೊಳಗೆ ಬಾಂಗ್ಲಾದೇಶ ಎಲ್ಲ ಅವ್ರು ಮಾಡಿ ತೋರಿಸ್ತಾ ಇದಾರೆ ಅವರು. ಉಳಿದಿದ್ದ ಬಾಂಗ್ಲಾದೇಶಿ ಲಿಟರೇಟ್ಸ್ ಆಗಿರ್ಬೋದು ಅಥವಾ ಎಲ್ಲ ಉಳಿದಿದ್ದ ಜನಗಳಿಗೆ, ನಾರ್ಮಲ್ ಸಿಟಿಸನ್ಸ್ಗೆ ಇವೆಲ್ಲ ಯಾವುದೂ ಜಗಳ ಬೇಡ, ಅವರು ತಂಪಾಡ್ತಾ ಪೀಸ್ಫುಲ್ ಆಗಿರ್ಬೇಕು ಅಂತ ಅವ್ರಿಗೆ ಆಸೆ. ಆದರೆ ಅದು ನಡೀತಾ ಇಲ್ಲ. ಈಗ ಎಷ್ಟು ಹದಗೆಟ್ಟಿದೆ ಎಂದರೆ ಇಟ್ ಈಸ್ ನಾಟ್ ಪಾಸಿಬಲ್ ಟು ಗೋ ಬ್ಯಾಕ್ ಟು ಸ್ಕ್ವೇರ್ ಒನ್. ಅಷ್ಟು ತನಕ ಹೊರಟೋಗಿದೆ. ಬ್ಲೇಮ್ ಗೇಮು ವಿಪರೀತ ಜಾಸ್ತಿ ಆಗಿದೆ ಎಲ್ಲದಕ್ಕೂ. ಮೊನ್ನೆ ಹೈದಿ ಸತ್ತಾಗ ಇಲ್ಲ ಎಲ್ಲ ಇಂಡಿಯಾನೇ ಮಾಡಿಸಿರೋದು ಅಂತ ಶುರು ಆಗಿ ಕಡೆಗೆ ಅವರೇ ಸ್ಟೇಟ್ಮೆಂಟ್ ಕೊಟ್ಟರು, ಇಲ್ಲ ಇದನ್ನ ಎಲೆಕ್ಷನ್ ಪೋಸ್ಟ್ಪೋನ್ ಮಾಡಕ್ಕೆ ಅಂತ. ಸೊ ಆ ಸ್ಟೇಟ್ಗೆ ಹೊರಟೋಗಿದೆ. ಆದರೆ ಇದು ಈ ಸಿಚುವೇಶನ್ ರಿಟ್ರೀವ್ ಮಾಡಕ್ ಸಾಧ್ಯವಾ? ಅದಕ್ಕೆ ಉತ್ತರ ಕೊಡೋದು ಬಹಳ ಕಷ್ಟ. ಈ ಸಂದರ್ಭದಲ್ಲಿ ಉತ್ತರ ಕೊಡೋದು ಒಂದು ಸಾಧ್ಯ. ಯಾರಿಗೂ ಗೊತ್ತು, ಇನ್ ದ ಡೇಸ್ ಟು ಕಮ್ ಸ್ವಲ್ಪ ಹೀಟ್ ಕಮ್ಮಿ ಆಗ್ಬೋದು. ಆದರೆ ನಮ್ಮ ದೇಶದ ಮೇಲೆ ಇರೋ ಮಿಸ್ಟ್ರಸ್ಟ್, ನಮ್ಮ ದೇಶದ ಮೇಲೆ ಇರೋ ಕೋಪ, ಹೇಟ್ರೆಡ್ ಅದು ಕಮ್ಮಿ ಆಗೋದು
ನನಗೆ ಕಾಣಿಸ್ತಾ ಇಲ್ಲ. ನೀವೇ ಹೇಳ್ದಾಗೆ ಖುದ್ದು ಶಾರ್ಟೆಡ್ ಆದ ಸ್ಟೂಡೆಂಟ್ ಲೀಡರ್ ಶರೀಫ್ ಉಸ್ಮಾನ್ ಹಾದಿ ಆತನ ಸಹೋದರನೇ ಭಾರತ ಇಲ್ಲ ಇದರಲ್ಲಿ ಕೈವಾಡ ಅಂದ್ರೂ ಕೂಡ ಅದನ್ನ ನಂಬೋ ಪರಿಸ್ಥಿತಿ ಇಲ್ಲ. ಬಟ್ ಸರ್, ಇನ್ನೊಂದು ಅನುಮಾನ ಅಂತಂದ್ರೆ ಈ ಗ್ರೇಟರ್ ಬಾಂಗ್ಲಾದೇಶ ಅನ್ನೋ ಭೂತ ಒಂದು ಬಾಂಗ್ಲಾದೇಶ ಇದು ಕೇವಲ ಈ ಧಾರ್ಮಿಕ ಮೂಲಭೂತವಾದಿಗಳ ತನಕ ಮಾತ್ರ ಇಲ್ಲ ಸರ್. ಕಳೆದ ಕೆಲವೇ ತಿಂಗಳ ಹಿಂದೆ ಈ ಇಂಟ್ರೀಮ್ ಗವರ್ಮೆಂಟ್ ನಡೆಸ್ತಾ ಇರುವ ಯುನೆಸ್ ಪಾಕಿಸ್ತಾನದ ಜನರಲ್ ಅನ್ನ ಮೀಟ್ ಮಾಡಿದಾಗ ಮಿರ್ಜಾನನ್ನ ಆತನಿಗೆ ಕೊಟ್ಟ ಬುಕ್ ಕೂಡ ಬಹಳ ಚರ್ಚೆ ಗ್ರಾಸವಾಗಿತ್ತು. ಯಾಕಂದ್ರೆ ಅದ್ರ ಮೇಲೆ ಇದ್ದಿದ್ದು ಕೂಡ ವಿರೂಪಗೊಂಡ ಭೂಪಟ. ಅದರಲ್ಲಿ ಗ್ರೇಟರ್ ಬಾಂಗ್ಲಾದೇಶವನ್ನು ತೋರಿಸ್ಬಿಟ್ಟಿದ್ರು, ಭಾರತದ 7 ಸಿಸ್ಟರ್ಸ್ ಕೂಡ ಇನ್ಕ್ಲೂಡ್ ಮಾಡಿಕೊಂಡು. ಸರ್, ಇದು ಭ್ರಮೇನ? ಭಾರತದ 7 ರಾಜ್ಯಗಳನ್ನ ನಾವು ಒಂದುಗೂಡಿಸ